ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕಥೆ ಕಾರಣ ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಕರ್ನಾಟಕದ ಮಟ್ಟಿಗೆ JDS ಕೂಡ ಇರ್ಬೋದು. ಈ ಎಲ್ಲ ಪಕ್ಷಗಳು ಕೂಡ ಅನುಕೂಲಕ್ಕೆ ತಕ್ಕಂತೆ ಲಾಗ ಹಾಕುವುದು ಮತ್ತು ರಾಜಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಆಗಾಗ ಕಂಡು ಬರ್ತದೆ. ನಖರ ಮಾಡುವುದು ಮತ್ತು ಅಂಟಿಕೊಳ್ಳುವುದು ಎರಡು ಕೂಡ ಕಂಡು ಬರ್ತಾ ಇದೆ. ಹಿಂದೆ ಧರಮ್ ಸಿಂಗ್ ಅವರ ಸರ್ಕಾರಕ್ಕೆ ಜಿಂದಾಲ್ನವರು ಬಳ್ಳಾರಿ ಜಿಲ್ಲೆಯಲ್ಲಿ 3677 ಎಕರೆ ಜಾಗ ಬೇಕು ಅಂತ ಅರ್ಜಿ ಸಲ್ಲಿಸಿದ್ದರು. ಆಗ ಧರಮ್ ಸಿಂಗ್ ಮತ್ತು HDK ಅವರು ಇದ್ದಂಥ ಸರಕಾರವು ಅದಕ್ಕೆ ಒಪ್ಪಿಗೆಯನ್ನು ನೀಡಿತ್ತು. HD ಕುಮಾರಸ್ವಾಮಿ ಅವರು ಆಗ ಉಪಮುಖ್ಯಮಂತ್ರಿ. ಅನಂತರ ಅದನ್ನು ಯಡಿಯೂರಪ್ಪನವರ ಸರಕಾರ ಕೂಡ ಒಪ್ಪಿಕೊಂಡಿತ್ತು. HD ಕುಮಾರಸ್ವಾಮಿಯವರ ಸರಕಾರ ಒಪ್ಪಿತ್ತು, ಯಡಿಯೂರಪ್ಪನವರ ಸರಕಾರ ಎರಡೆರಡು ಬಾರಿ ಅದನ್ನು ಒಪ್ಪಿತ್ತು. ಒಟ್ಟು 3677 ಎಕರೆ ಸ್ಥಳವನ್ನು ಜಿಂದಾಲ್ಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಕೊಡಲು ಕುಮಾರಸ್ವಾಮಿಯವರು ಒಪ್ಪಿದ್ರು, ಯಡಿಯೂರಪ್ಪನವರು ಎರಡೆರಡು ಸಾರಿ ಒಪ್ಪಿದ್ರು. ಆದರೆ ಅದು ಮಂಜೂರು ತಡವಾಗಿತ್ತು. ಇದರ ನಡುವೆ 2013ರಲ್ಲಿ ಇದ್ದಂಥ ಸಿದ್ದರಾಮಯ್ಯರವರ ಸರ್ಕಾರವು ಅದನ್ನು ಬಲವಾಗಿ ವಿರೋಧಿಸಿತ್ತು. ಬಲವಾಗಿ ವಿರೋಧಿಸಿದ ಬಳಿಕ 2019ರಲ್ಲಿ ಮತ್ತೆ ಯಡಿಯೂರಪ್ಪನವರ ಸರ್ಕಾರ ಬಂದಾಗ ಜಾಗ ಕೊಡುವುದು ಅಂತ ತೀರ್ಮಾನ ಆಗಿತ್ತು. ಆದರೆ ಅಷ್ಟರಲ್ಲಿ ಅವರ ಸರ್ಕಾರವೇ ಹೋಗಿತ್ತು. ಅನಂತರ ಈಗ ಸಿದ್ದರಾಮಯ್ಯನವರ ಸರ್ಕಾರ ಆ ಸ್ಥಳವನ್ನು ಕೊಡಲು ಒಪ್ಪಿದೆ. ಹಿಂದೆ ವಿರೋಧಿಸಿತ್ತು, ಈಗ ಒಪ್ಪಿದೆ. ಅಂದರೆ ಜಿಂದಾಲ್ಗೆ ಬಳ್ಳಾರಿ ಜಿಲ್ಲೆಯಲ್ಲಿ 3677 ಎಕರೆ ಜಾಗವನ್ನು ಕೊಡಲು JDS, ಕಾಂಗ್ರೆಸ್, BJP 3 ಒಳ ಒಪ್ಪಂದ ಮಾಡಿಕೊಂಡಿವೆ ಅಂತ ಹೇಳಬಹುದಲ್ವೇ? ಮತ್ತು ಇವರು ಜಗಳ ಆಡೋದು, ನಾಟಕ ಆಡೋದೆಲ್ಲ ಯಾಕೆ? ಅದೇ ರೀತಿ ತುಳುನಾಡನ್ನು ತೆಗೆದುಕೊಂಡರೂ ಕೂಡ ಉಳ್ಳಾಲದ ಸಮೀಪದಲ್ಲಿ ಹಿಂದೆ BJPಯ ಉಪಾಧ್ಯಕ್ಷರು ಮತ್ತು SDPIರ ಅಧ್ಯಕ್ಷರು ಒಂದು ಪಂಚಾಯತ್ನಲ್ಲಿ ಇದ್ದರು. ಆಗ SDPI ಮತ್ತು BJPಯ ಹೊಂದಾಣಿಕೆಗಳ ಬಗೆಗೆ ಪ್ರಶ್ನೆಗಳ ಸುರಿಮಳೆ ಮತ್ತು ಟೀಕೆಗಳು ಹರಿದು ಬಂದಿದ್ದು. ಈಗ ಏನಪ್ಪ? ಈಗ ಬಂಟ್ವಾಳ ಪುರಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು SDPI ಉಪಾಧ್ಯಕ್ಷರು ಕಾಲಕ್ಕೆ ತಕ್ಕ ಕೋಲ ಕಟ್ಟುವುದರಲ್ಲಿ ಈ BJP ಮತ್ತು ಕಾಂಗ್ರೆಸ್ನವರು ಯಾವುದೇ ರೀತಿಯಲ್ಲಿ ಹಿಂದಿಲ್ಲ ಮುಂದಿಲ್ಲ. ಅನುಕೂಲ ನೋಡಿಕೊಂಡು ಅಲ್ಲೂ ಇರ್ತಾರೆ, ಇಲ್ಲೂ ಇರ್ತಾರೆ. ಮಂಗ್ಯ ಆಗೋದು ಯಾರು? ಓಟು ಹಾಕುವ ಜನಸಾಮಾನ್ಯರು. ಆಗಾಗ ಈ ರೀತಿ ರಾಜಕೀಯ ಪಕ್ಷಗಳು ಜನರನ್ನು ಮಂಗ್ಯ ಮಾಡುತ್ತಾ, ತಾವು ಓಟು ಪಡೆಯುತ್ತಾ, ಅಧಿಕಾರದಲ್ಲಿರುತ್ತಾ, ಜಗಳವಾಡುತ್ತಾ, ಒಳಗೊಳಗೆ ಒಂದೇ ಕಡೆ ಇರ್ತವೆ. ಈ ಎಲ್ಲ ರಾಜಕೀಯ ಪಕ್ಷಗಳ ಹಣೆ ಬರ ಇದೆ, ಆಗಿದೆ ಅಂತ ಹೇಳ್ಬೋದು. ಅದರ ನಡುವೆ ಕೂಡ ರಾಜಕೀಯವಾಗಿ ಕೆಸರೆರಚಿಕೊಳ್ಳುವುದನ್ನು BJP JDS ಕೂಟ ಮತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ನಿಲ್ಲಿಸಿಲ್ಲ. ಇನ್ನೂ ಕೂಡ ಜಗಳ ಆಡ್ತಾನೇ ಇದ್ದಾವೆ. ಜಿಂದಾಲ್ಗೆ ಮಾತ್ರ ಭೂಮಿ ಕೊಡೋದು ಪಕ್ಕಾ ಅಂದ್ಬಿಟ್ಟವೆ. ಈ ಜಿಂದಾಲ್ಗಿರ್ಬೋದು, ಯಾವುದೇ ಕಂಪನಿಗಿರ್ಬೋದು, ಎಷ್ಟು ಅಗತ್ಯವಿದೆ, ಜಾಗ ಎಷ್ಟು ಅಗತ್ಯ ಇದೆ ಅಂತ ನೋಡುವುದು ಮುಖ್ಯ. ಅಗತ್ಯವಿಲ್ಲದಷ್ಟು ಜಾಗವನ್ನು ಕೊಟ್ಟು ಅವರು ಆಮೇಲೆ ರಿಯಲ್ ಎಸ್ಟೇಟ್ ಮಾಡೋದು. ಎಲ್ಲ ಕಂಪನಿಗಳು ಈ ರೀತಿಯ ಮಾಡ್ತಾ ಇದ್ದಾವೆ. ದೊಡ್ಡ ಇನ್ಫೋಸಿಸ್ ಇರ್ಬೋದು, ಯಾವ ಕಂಪ್ನಿ ಬೇಕಾದರೆ ಇರ್ಬೋದು. ಜಿಂದಾಲ್ನವರೇ ಬೆಂಗಳೂರಿನಲ್ಲಿ, ಕಿರ್ಲೋಸ್ಕ್ನವರು ಬೆಂಗಳೂರಿನಲ್ಲಿ ಸಾಕಷ್ಟು ಜಾಗಗಳನ್ನು ಸರ್ಕಾರದಿಂದ 3 ಕಾಸಿಗೆ ಪಡೆದು ಆಮೇಲೆ ಉಳಿಕೆಯನ್ನು ರಿಯಲ್ ಎಸ್ಟೇಟ್ ಆಗಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರ ಯಾವುದೇ ಕಂಪನಿಗೆ ಜಾಗವನ್ನು ಕೊಡುವಾಗ ಎಷ್ಟು ಅಗತ್ಯ ಅನ್ನುವುದನ್ನು ತಜ್ಞರ ಸಮಿತಿಯಿಂದ ಸರಿಯಾಗಿ ವರದಿ ಪಡೆದು ಕೊಡಬೇಕು. ಇಲ್ಲ ಅಂದರೆ ಸುಮ್ಮನೆ ಜಾಗ ಕೊಡೋದು, ಅವರು ರಿಯಲ್ ಎಸ್ಟೇಟ್ ಮಾಡಿಕೊಡೋದು ಅಥವಾ ಖಾಸಗಿಯಾಗಿ ಮಾರ್ಕೊಳ್ಳೋದು ಎಷ್ಟೊಂದು ನಡೆದಿದೆ. ಆದರೂ ಕೂಡ ಈ ಸರ್ಕಾರಗಳಿಗೆ ಬುದ್ಧಿ ಬರ್ತಾ ಇಲ್ಲ. ಎಕರೆ ಗಟ್ಟಲೆ, ಹೆಕ್ಟೇರ್ ಗಟ್ಟಲೆ ಸ್ಥಳಗಳನ್ನು ಕಂಪನಿಗಳನ್ನು ಕೊಡ್ತಾವೆ. ಇದು ಕೂಡ ಒಂದು ವಿಶೇಷವಾದ ವರದಿಯಾಗಿದೆ. ಇದರ ನಡುವೆ ನಿನ್ನೆ ಬೆಂಗಳೂರಿನಲ್ಲಿ ಸಭೆ ಸೇರಿದ್ದ ಸಿದ್ದರಾಮಯ್ಯನವರ ಸರ್ಕಾರದ ಮಂತ್ರಿಮಂಡಲವು ರಾಜ್ಯಪಾಲರಿಗೆ ಕೆಲವು ಸೂಚನೆಗಳನ್ನು ನೀಡಿದೆ.
ಸಂವಿಧಾನದ 163ನೇ ವಿಧಿಯ ಪ್ರಕಾರ ಆಳುತ್ತಿರುವ ಸರ್ಕಾರವು ರಾಜ್ಯಪಾಲರಿಗೆ ಕೆಲವು ರೀತಿಯ ಸಲಹೆಗಳನ್ನು ಸೂಚನೆಗಳನ್ನು ಕೊಡಬಹುದು. ಅದನ್ನು ರಾಜ್ಯಪಾಲರು ಮಾಡಬೇಕಂತ ಏನಿಲ್ಲ, ಆದರೆ ಕೊಳ್ಳುವಂಥ ಹಕ್ಕು ಸಂವಿಧಾನದ 163ನೇ ವಿಧಿಯಂತೆ ರಾಜ್ಯ ಸರ್ಕಾರಕ್ಕೆ ಇದೆ. ಅದೇ ರೀತಿ ನಿನ್ನೆ ಸಭೆ ಸೇರಿದ ಕಾಂಗ್ರೆಸ್ ಸಂಪುಟ ಸಭೆಯು ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡು ರಾಜ್ಯಪಾಲರಿಗೆ ಹೇಳಿದೆ. ಅದರಲ್ಲಿ ಅತಿ ಮುಖ್ಯವಾದುದು HD ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, ಜನಾರ್ದನ ರೆಡ್ಡಿ ಮೊದಲಾದವರ ಬಗ್ಗೆ ಸಾಕಷ್ಟು ದೂರುಗಳನ್ನು ನಿಮಗೆ ಕೊಟ್ಟಿದ್ದರೂ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಆದ್ದರಿಂದ ಅವರಿಗೆ ತನಿಖೆ ತೆಗೆದುಕೊಳ್ಳುವಂತೆ, ಅವರ ಮೇಲೆ ಪ್ರಾಸಿಕ್ಯೂಷನ್ ನಡೆಸುವಂತೆ ನೀವು ಆಜ್ಞಾಪಿಸಬೇಕು ಎಂದು ಮಂತ್ರಿಮಂಡಲವು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಹೇಳಿದೆ. ಅದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನೊಂದು ವಿಷಯವನ್ನು ಕೂಡ ಹೇಳಿದ್ದಾರೆ. ನೀವು ತಾವರ್ಚಂದ್ ಗೆಹ್ಲೋಟ್ ದಲಿತು ಅಂತ ಹೇಳ್ತಾ ಇದ್ದಾರೆ. ದಲಿತರಿಗೆ ನಿಮ್ದು ಏನಪ್ಪ ಕೊಡುಗೆ? ಮುಖ್ಯಮಂತ್ರಿ ಮಾಡಿದ್ದೀರಾ ಯಾವುದಾದ್ರೂ ರಾಜ್ಯದಲ್ಲಿ? ಹೋಗಲಿ, 75 ವರ್ಷ ಆಯ್ತಲ್ಲ ಮೋದಿಯವರಿಗೆ. ಪ್ರಧಾನಿಯನ್ನೇ ಮಾಡಿ ಕಾಂಗ್ರೆಸ್ನವರು ಬರೀ ಮುಖ್ಯಮಂತ್ರಿ ಮಾಡಿದ್ದಾರೆ, ನಾವು ಪ್ರಧಾನಿಯನ್ನೇ ಮಾಡಿದ್ದೇವೆ ಅಂತ ಹೇಳ್ಬೋದಲ್ಲ. ಯಾವುದನ್ನು ಮಾಡಿದೇನೆ ಸುಮ್ಮನೆ ದಲಿತರು ಅಂತ ಹೇಳ್ಕೊಂಡಿರ್ತೀರಾ? ಬರೇ ಈ ರೀತಿಯ ಮೊಸಳೆ ಕಣ್ಣೀರು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರು ಕೇಳಿದ್ದಾರೆ BJPಯವರಿಗೆ. ಇಷ್ಟೆಲ್ಲದರ ನಡುವೆ ಅಸ್ಸಾಂನಲ್ಲಿ ಇವಾಗ ಹೊಸ ಕಾಯ್ದೆಯೊಂದು ಬಂದಿದೆ. ಏನಪ್ಪ ಅದು ಕಾಯ್ದೆ? ಇನ್ನು ಮುಂದೆ ಕಾಜಿಯವರು ಮುಸ್ಲಿಂ ಮದುವೆಗಳನ್ನು ನೋಂದಣಿ ಮಾಡಿಕೊಳ್ಳುವಂತಿಲ್ಲ. ಮುಸ್ಲಿಂ ಮದುವೆಗಳನ್ನು ಸರಕಾರಿ ಅಧಿಕಾರಿಯೇ ನೋಂದಣಿ ಮಾಡಿಕೊಳ್ಳಬೇಕು ಅಂತ ಹೊಸ ಕಾನೂನನ್ನು ಅಸ್ಸಾಂ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ. BJP ಸರ್ಕಾರಗಳು ಅಲ್ಲಲ್ಲಿ ಮಾಡುತ್ತಿರುವ ಪ್ರಯೋಗಗಳಲ್ಲಿ ಇದು ಕೂಡ ಒಂದು ಆಗಿದೆ. ನಿನ್ನೆ ಇನ್ನೊಂದು ವಿಶೇಷ ಅಂತ ಹೇಳಿದರೆ, ತಮಿಳುನಾಡಿನಲ್ಲಿ ಈಗಾಗಲೇ 108 ಕಳಗಂ ಪಕ್ಷಗಳು ಇವೆ. ಎಷ್ಟು ಕಳಗಂ ಇದೆ ಅಂತ ಯಾರಿಗೂ ಲೆಕ್ಕ ಇಲ್ಲ. ಎಲ್ಲರಿಗೂ ಗೊತ್ತಿರೋದು 2 ಮಾತ್ರ, ಒಂದು DMK, ಒಂದು ADMK. ಅದನ್ನು ಮೀರಿ ಸುಮಾರು 10 ಮರಿ ಕಳಗಂಗಳು ತಮಿಳುನಾಡಿನಲ್ಲಿ. ಇವಾಗ ಇನ್ನೊಂದು ಅದಕ್ಕೆ ಸೇರ್ಪಡೆ ತಮಿಳಗ ವೆಟ್ರಿ ಕಳಗಮ್ಮನ್ನು 8 ತಿಂಗಳ ಹಿಂದೆ ನಟ ವಿಜಯ್ ಅವರು ಘೋಷಿಸಿದ್ರು. ಈಗ ಅದಕ್ಕೆ ಧ್ವಜ ಕೂಡ ಬಿಡುಗಡೆ ಮಾಡಿ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಖಚಿತ ಎನ್ನುವಂಥ ಹೇಳಿಕೆಯನ್ನು ನೀಡಿದ್ದಾರೆ. ವೆಟ್ರಿ ಅಂತ ಹೇಳಿದ್ರೆ ಗೆಲುವು ಅಂತ. ವೆಟ್ರಿ ಹೆಸರಿನಲ್ಲೇ ಇದ್ದ ಕೂಡಲೇ ಗೆಲುವು ಸಿಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅವರ ಪ್ರಯತ್ನ ಅವರು ಮಾಡ್ತಾರೆ. ಆಮೇಲೆ ಅವರದನ್ನು ಆ ಪಕ್ಷವನ್ನು ಗೆಲುವನ್ನು ತೀರ್ಮಾನಿಸುವವರು, ಓಟ್ ಹಾಕುವವರು, ಅವರು ಏನು ಮಾಡ್ತಾರೆ ಅನ್ನುವಂಥ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಇದರ ನಡುವೆ ನಿನ್ನೆ ಸುಪ್ರೀಂ ಕೋರ್ಟ್ 5 ವಿಷಯಗಳನ್ನು ಎತ್ತಿಕೊಂಡು ಕೋಲ್ಕತ್ತಾದ ಟ್ರೈನಿ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆಯನ್ನು ಮಾಡುವಾಗ ಗಟ್ಟಿಯಾಗಿ ಹೇಳಿದ 2 ವಿಚಾರಗಳು ಮುಖ್ಯವಾದವುಗಳು. ಒಂದು ಗಟ್ಟಿಯಾದ ವಿಚಾರವಂತ ಹೇಳಿದರೆ, ಯಾವ ಪಕ್ಷ ಕೂಡ ಅತ್ಯಾಚಾರ ಮತ್ತು ಕೊಲೆಯನ್ನು ರಾಜಕೀಯಕ್ಕೆ ಬಳಸಿಕೊಳ್ಳಬಾರದು ಅನ್ನುವಂಥ ಮಾತನ್ನು ಒತ್ತಿ ಹೇಳಿದೆ. ಇದನ್ನು ಆಳುವ ತೃಣಮೂಲ ಕಾಂಗ್ರೆಸ್ ಸ್ವಾಗತಿಸಿದೆ. ಕೋಲ್ಕತ್ತಾದಲ್ಲಿ ನಡೆದ ವೈದ್ಯೆ ಅತ್ಯಾಚಾರ ಕೊಲೆ ಪ್ರಕರಣವನ್ನು BJPಯವರು ಸಾಕಷ್ಟು ರಾಜಕೀಯಗೊಳಿಸಿದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆಗಿದೆ. ಇನ್ನು ಮೇಲಾದರೂ ಅವರು ರಾಜಕೀಯಕ್ಕೆ ಅದನ್ನು ಬಳಸಿಕೊಳ್ಳುವುದಿಲ್ಲ ಅಂತ ಹೇಳ್ಬೋದು. ಅದರ ಮೇಲೆ ಇನ್ನೊಂದು ವಿಚಾರವನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆಯ ವಿಚಾರದಲ್ಲಿ ಕೋಲ್ಕತ್ತಾ ಪೊಲೀಸರು ನ್ಯಾಯವಾದ ರೀತಿಯಲ್ಲಿ ನಡೆದುಕೊಂಡಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಮುಂದಾದರೂ ಅವರು ನಡೆದುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳೋಣ. ಇವನ್ನೆಲ್ಲ ದಾಟಿ ನೋಡುವಾಗ ಪ್ರಧಾನಿ ಮೋದಿಯವರು ಆರಾಮವಾಗಿ ಪೋಲೆಂಡ್ ಪ್ರವಾಸವನ್ನು ಮುಗಿಸಿದ್ದಾರೆ. ಪ್ರಯಾಸ ಏನೂ ಇಲ್ಲ. ಇವಾಗ ಪ್ರಯಾಸವಿಲ್ಲದ ರೈಲಿನಲ್ಲಿ ಅವರು ಉಕ್ರೇನ್ಗೆ ಬಂದಿದ್ದಾರೆ. ಉಕ್ರೇನ್ಗೆ ಹಿಂದೆ ಕೂಡ ಹೋಗಿದ್ದರು. ಆರಾಮವಾಗಿ ಹೇಳ್ತಾರೆ ಯುದ್ಧ ಯಾವುದಕ್ಕೂ ಪರಿಹಾರ ಅಲ್ಲ ಅಂತ. ಆದರೆ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ನಾಟಕ ಆಡಿದ್ರು ಅನ್ನುವಂಥ ಆರೋಪ ಮೋದಿಯವರ ಸರ್ಕಾರದ ಮೇಲೆ ಇದೆ. ಅದು ಏನಾದರೂ ಇರಲಿ, ಯುದ್ಧ ಪರಿಹಾರ ಅಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಿಷ್ಠೆಯವರಾಗಿರಬೇಕು. ಅದನ್ನಿಲ್ಲದೆ ಸುಮ್ಮನೆ
ಯಾವ ಯುದ್ಧ ಬೇಡ ಅಂತ ಬೇರೆಯವರಿಗೆ ಹೇಳೋದು, ನಾವು ಕಾಲು ಕೆರೆಯೋದು ಸರಿಯಾದ ವಿಷಯವಲ್ಲ ಅಂತ ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ತಮಗೆಲ್ಲ ತಮ್ಮನ್ನೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ ಎಂದು ಕರೆಯುತ್ತಾ ಹಾಗೂ ನಮ್ಮ V4 ನ್ಯೂಸ್ ನೋಡಿ ಅಂತ ಹೇಳ್ತಾ ತಮಗೆಲ್ಲ ಒಂದಷ್ಟು ನಮಸ್ಕಾರವನ್ನು ಮಾಡುತ್ತಿದ್ದೇನೆ.